ಹೌದು. ಸೊಲ್ಲಾಪುರ ತಾಲೂಕಿನ ಸುಕ್ಷೇತ್ರ ಗುರದಳ್ಳಿ ಗ್ರಾಮದೊಳಗೆ ಕೂಡಿರ್ತಕ್ಕಂಥ ಸಮರ್ಥ ಹೌದು. ಗುರು ಹಿರಿಯರು ಮತ್ತು ಅಕ್ಕ ತಂಗಿಯರ ಅಣ್ಣ ತಮ್ಮಂದರ ತಿಳಿಸೋದೇನಪ್ಪ ಅಂತಂದ್ರೆ ಏನ್ರಿ ಸರ ಇವತ್ತಿನ ಮಾಸು ಸಂದರ್ಭದೊಳಗ ಹೌದು. ಪುಣ್ಯಾರಾಧ ನಿಮಿತ್ತವಾಗಿ 2 ಡೊಳ್ಳಿನ ಸುಪ್ರಸಿದ್ಧ ಕಾರ್ಯಕ್ರಮಗಳನ್ನು ಹೌದು. ಸರಾಗರೂಪವಾಗಿ ಸಾಗಿಸಿಕೊಂಡು ಬಂದ ಆತ್ಮೀಯ ಬಂಧುಗಳೇ. ಹೌದ್ರಿ ಸರ್. ಹೌದು. ಅದಕ್ಕೆ ಜ್ಞಾನಿ ಒಂದು ಮಾತು ಹಿಂಗೆ ಹೇಳ್ತಾನೆ ವಿನೋದ. ಏನ್ ಹೇಳ್ತಾರ್ರಿ ಸರ? ಎತ್ತಣ ಮಾಮರ ಎತ್ತಣ ಕೋಗಿಲೆ ಹೌದು. ಎತ್ತಣಿದಂಥ ಸಂಬಂಧವಯ್ಯ. ಹೌದು. ಬೆಟ್ಟದ ಮೇಲಿರುವ ನಲ್ಲಿಕಾಯಿ ಸಮುದ್ರ ಒಳಗಿನ ಉಪ್ಪು ಎತ್ತಣಿದಂಥ ಸಂಬಂಧವಯ್ಯ. ವಯ್ಯ ವಯ್ಯ ಏನಾಗು ಹೇಶ್ವರಲಿಂಗಕ್ಕೂ ಎತ್ತಣಿದಂಥ ಸಂಬಂಧವಯ್ಯ ಅಂತ ಹೇಳ್ತಾರೆ ಮಹಾತ್ಮರು. ಹೌದ್ರಿ ಹೇಳ್ತಾರ್ರಿ ಸರ್. ಯಾಕಂದ್ರೆ ಯಾಕ್ರಿ ಸರ? ಭೂಮಿಗೆ ಬಂದ ಮೇಲೆ ಮನುಷ್ಯ ಜನ್ಮ ಹೊಲ ನಂದು, ಮನಿ ನಂದು, ಹೆಂಡ್ರ ನಂದು, ಮಕ್ಕಳ ನಂದು, ಮಾಯಾ ಪ್ರಪಂಚ ಹೌದು. ನಂದು ನಂದತ್ತ ಬಡದಾಡಿ ನಶ್ವರ ಶರೀರ ಒಂದಿನ ನಾಶ ಹೋಗ್ತದೆ ಪುಣ್ಯಾತ್ಮರೇ. ಹೌದ್ರಿ ಸರ. ಈ ನಾಶ ಹೂಕಿನ ಪುರ ಜ್ಞಾನಿ ಒಂದು ಮಾತು ಹೇಳ್ತಾನ. ಅದು ಹೆಂಗೆ ಹೇಳ್ತಾರ್ರಿ ಸರ? ಓದಿ ಬೋಧಕನಾಗು, ಖಾದಿ ಯೋಧನೆಯಾಗು, ಕಲೆಗಾರಿ ವಿಜ್ಞಾನಿ, ವ್ಯಾಪಾರಿ ನೀನಾಗು, ಹೌದು. ರಾಜ ಆಗು, ಮಂತ್ರಿಯಾಗು, ಕಂತ್ರಿಯಾಗು, ನೀ ಬೇಕಾದ ಪೋತ್ರಾಜ ಆಗು, ಹೌದು. ಏನಾದರೂ ಆಗು, ಮೊದಲು ಮಾನವನಾಗು 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 ತೇರ ಮಹಾತ್ಮರು. ಹೌದ್ರಿ ಸರ್. ಹೌದು. ಮಾನವ ಆಗ್ಯದ ಖರೆ. ಹೌದು. ವಿನೋದ, ಹಾ ರೀ ಸರ್. ಮನುಷ್ಯ ಜನ್ಮ ಮಾನವ ಆಗ್ಯಾನ ಖರೆ. ಹೌದು. ಇನ್ನ ಮಂಗ್ಯಾನ ಗುಣ ಬಿಟ್ಟಿಲ್ಲ ಇವ. ಹೌದ್ರಿ ಸರ್. ಹೌದು. ಯಾಕೆ ಬಿಟ್ಟಿಲ್ಲ ಕೇಳು. ಯಾಕ್ರಿ ಸರ? ಆ ಹಿಂದಿನ ಇತಿಹಾಸ ಪುಟ ತಿರುವು ಹಾಕದಾಗ ನೋಡು, ಮಂಗನಿಂದ ಹೌದು ಮಾನವ ಅಂತಕ್ಕಂಥ ಉತ್ಪತ್ತಿ ಆಗ್ಯದ. ಹೌದ್ರಿ ಸರ್. ಕೆಟ್ಟ ಮಂಗ್ಯಾನ ಗುಣ ಇನ್ನೂ ನಮ್ಮಲ್ಲಿ ಉಳ್ಕೊಂಡೇವೆ. ಹೌದು. ಅವ್ರಿ ಸರ್. ಯಾರ್ಯಾರು ಮಂಗ್ಯಾನ ಗುಣ ಬಿಟ್ಟಾರ ಹೌದು. ಅವರು ಶರಣರಾಗ್ಯಾರ, ಸಂತರಾಗ್ಯಾರ, ಮಹಾತ್ಮರಾಗ್ಯಾರ, ಜೋಗಿ ಜಂಗಮರಾಗಿ ಉಳ್ಕೊಂಡಾರ. ಹೌದು. ಹೌದು. ಮಗಳು ಕೊಡೋದು ಎಲ್ಲಾಲಿಂಗ ಮಹಾರಾಜರು ಕೆಟ್ಟ ಮಂಗ್ಯಾನ ಗುಣ ಹೊಡೆದೊಳಿಸಿಬಿಟ್ರು. ಹೌದು. ಒಂದಲ್ಲ ಎರಡಲ್ಲ 364 ಮಠ ಕಡಿಸ್ಕೊಂಡ್ರು ಪುಣ್ಯಾತ್ಮರು ಇದೇ ಕೆಟ್ಟ ಕಲಿಯುಗದೊಳಗ. ಹೌದ್ರಿ ಸರ್. ಹೌದು. ಸಿದ್ದೇಶ್ವರ ಅಪ್ಪಾಜಿ ನಡೆದಾಡೋ ದೇವರೆನಿಸಿಕೊಂಡ್ರು. ಹೌದು. ಕೆಟ್ಟ ಮಂಗ್ಯಾನ ಗುಣ ಅವರು ಬಿಟ್ಟರು, ಸಂತ ಮಹಾಯೋಗಿ ಎನಿಸಿಕೊಂಡ್ರು ಇದೇ ಭೂಮಿ ತಲೆ ಮ್ಯಾಲ. ಹೌದು. ಹೌದು. ಪಂತನಾದ ಸಂಗನ ಬಸವೇಶ್ವರರು, ಹೌದು. ದಚ್ಚಾಣದ ಸಿದ್ಧಲಿಂಗ ಮಹಾರಾಜರು, ಹೌದು. ಬಾಗಲಕೋಟೆಯ ಲಡ್ಡು ಮುತ್ಯಾರು, ಹೌದು. ಬಾಳಸಾರದ ಪುಂಡಲಿಂಗ ಮಹಾರಾಜರು, ಹೌದು. ಹೌದು. ಹೌದಾ, ಹುಬ್ಬಳ್ಳಿಯ ಸಿದ್ಧಾರೂಢ ಮಹಾರಾಜರು, ಹೌದು. ಸಂತ ಶಿಶುನಾಳ ಸರಬರು, ನವನಗುಂದದ ನಾಗಲಿಂಗಜ್ಜರು, ಹಾ ಹೌದಾ, ಹೌದು. ಎಲ್ಲ ಕೆಟ್ಟ ಮಂಗನಗಳು ಹೊಡೆದೋಡಿಸಿಬಿಟ್ಟಾರ ಪುಣ್ಯಾತ್ಮರೇ. ಹೌದು. ಅವ್ರ ಸಂತರು ಶರಣರಾಗ್ಯಾರ. ನಾವಿನೂ ಏನು ಮಾಡಾಕತ್ತೇವೆ, ಇದೇ ಗುಣದಾಗ ಬಿದ್ದು ಒದ್ದಾಡಕತ್ತೇವೆ. ಹೌದ್ರಿ. ಹೌದು. ಎಲ್ಲಿ ಇದೇ ಮಹಾಪ್ರಪಂಚ ಶ್ರೇಷ್ಠ ಅದ, ಇದೇ ಗುಂಡನ ಶ್ರೇಷ್ಠ ತಿಳ್ಕೊಂಡು ಒದ್ದಾಡಕತ್ತೇವೆ ಪುಣ್ಯಾತ್ಮರೇ. ಹೌದ್ರಿ ಸರ್. ಇಲ್ಲಿ ಆತ್ಮೀಯ ಬಂಧುಗಳೇ, ಹೌದು. ಯಾಕಂತ ಕೇಳಿ ಬಹಳ ಮಾರ್ಮಿಕವಾಗಿ ನಮ್ಮ ಸರಿಜೋಡಿ ಕಲಾವಂತರು ಮತ್ತು ಮಿರ್ಜಿ ಕೂಡ ಬಹಳ ಉತ್ತಮವಾಗಿ ಹಾಡ್ಕೋತ ಬಂದಾರ ಪುಣ್ಯಾತ್ಮರೇ. ಹೌದ್ರಿ ಸರ್. ನಮ್ಮ ಕಮಿಟಿಯವರ ಅಪ್ಪಣೆ ಪ್ರಕಾರವಾಗಿ ಹೌದು. ಶಿವ ಮತ್ತು ಶಕ್ತಿ ಅಂತಕ್ಕಂಥ 2 ವಿಷಯಗಳನ್ನ ಪ್ರತಿಪಾದನೆ ಮಾಡ್ರಿ ಅಂತಕ್ಕಂಥ ವಿಚಾರ ಇಟ್ಟಾಗ ಹೌದ್ರಿ. ಅವ್ರ ಪಾಲಿಗೆ ಯಾವುದಪ್ಪ ಅಂತ ಕೇಳಿದ್ರೆ ಶಕ್ತಿ ಪಾರ್ಟಿ ಹಿಡ್ಕೊಂಡಾರ ತಮ್ಮ. ಅವನ ಪಾರ್ಟಿ ಹಿಡ್ಕೊಂಡ. ಹೌದ್ರಿ. ಅಪ್ಪನ ಪಾರ್ಟಿ ನಮ್ಮ ಪಾಲಿಗೆ ಬಿಟ್ಟಾರ. ಹೌದು. ಹೌದು. ಅಪ್ಪ ಅವನ ಪಾರ್ಟಿ ಹಿಡ್ಕೊಂಡು ಒಂದು ಮಾತು ಹೇಳಿದ್ರು ಅವರು. ಏನ್ ಹೇಳ್ಯಾರ್ರಿ ಸರ್? ಅನುಲಾದೇವಿ ಒಂದು ಮಾತು ಹೇಳ್ಕೊತ ಬಂದು, 3.5 ಮೂರ್ತಿ ಈ ಭೂಮಿ ತಲೆ ಮೇಲೆ ಉಳ್ಕೊಂಡದ, ಅದಕ್ಕೆ ಅವು ಬಹಳ ಶ್ರೇಷ್ಠ ಅದಾಳ ಅವ್ರು ಹೇಳ್ಯಾರ್ರಿ ಹಿಂಗ ಅಂತಕ್ಕಂಥ ಮಾತ ನಮ್ಮ ಸರಜೋಡಿ ಸಂಘದ ಮುತ್ತು ಮಿರ್ಜಿಯವ್ರು ಹೇಳ್ಯಾರ ಪುಣ್ಯಾತ್ಮರೇ. ಹೌದ್ರಿ ಸರ್. ಹೌದು. ಖರೆ ಮಾತು ಭಾಳ ಚಂದ ಮಾತಾಡ್ಕೊತ ಬಂದು ಹೇಳಿದ್ರು ಅವರು. ಹೌದು. ತಾಯಿ ಭಾಳ ಶ್ರೇಷ್ಠ ಅದಾಳ, ಶಕ್ತಿ ಭಾಳ ಶ್ರೇಷ್ಠ ಅದಾಳ, ಅದಕ್ಕೆ 3.5 ಮೂರ್ತಿ ನಮ್ದು ಐತಿ ಅಂತಕ್ಕಂಥ ಮಾತು ಹೇಳಿದ್ರು ಅವರು. ಹೌದ್ರಿ. ಹೇಳ್ಯಾರಿ. ಹೌದಲ್ಲ? ಹೌದ್ರಿ. ನಿಮಗೊಂದು ಮಾತು ಹೇಳೋದೈತಿ ಮುತ್ತು ಮಿರ್ಜಿಯವರೇ. ಜಗತ್ತಿನೊಳಗ ಏನ್ ಹೇಳ್ಬೇಕಿತ್ತೀರಿ ಸರ್ ಮಾತಾ? ನಿಮ್ಮ ಅವ್ವನಕ್ಕಿಂತಲ್ ಅಪ್ಪ ಭಾಳ ಶ್ರೇಷ್ಠ ಅದನ್ನ. ಹೌದು. ಶಕ್ತಿ ಭಾಳ ಶ್ರೇಷ್ಠ ಅದನ್ನ. ಹೌದ್ರಿ ಸರ್. ಯಾಕೆ ಕೇಳು. ಯಾಕ್ರಿ ಸರ್? ಅಂಧಕಾರ ದುಂಧಕಾರ ನಿರಾಕಾರ ನಿರಾಶೂನ್ಯದೊಳಗ ಹೌದು ನಿಮ್ಮ ಮೌಂದೆಲ್ಲ ಏನಿತ್ತು, ಇದು ಪೂರ್ತಿ ರಾಡಿತ್ತು. ಹೌದು. ಏನೋ ಪೂರ್ತಿ ರಾಡಿತ್ತು. ಪೂರ ರಾಡಿ ನಿರಾಂಕಾರ ಒಳಗೆ ಪೂರ್ತಿ ರಾಡಿತ್ತು. ಹೌದು.
ಈ ರಾಡ್ ಇದ್ದಿದ್ದು ನನ್ನಪ್ಪ ಭಗವಂತ ಯಾರು ಬಸವಣ್ಣಪ್ಪ. ಹೌದ್. ನಿಮ್ಮವನು ನೆತ್ಯಾಗ ಕಾಲಿಟ್ಟಾಗ ಭೂಮಿ ಹೆಪ್ಪಗಟ್ಟ್ಯಾದ. ಹೌದು ಹೌದು ಹೌದಾ? ಹೌದ್ರಿ. ಯಾರಿಂದ ಹೆಪ್ಪಗಡ್ತು ನಿನ್ನ ಭೂಮಿ? ಹೌದ್. ನನ್ನಪ್ಪ ಬಸವಣ್ಣಪ್ಪನಿಂದ ಭೂಮಿ ಹೆಪ್ಪಗಡ್ತು. ಹೌದು ಹೌದು ಹೌದು. ಮೊದಲು ನಾವು ತಳಪಾಯದಾಗ ಗಟ್ಟಿದ್ದವ್ರು ಯಾರು? ನಮ್ಮಪ್ಪ ಬಸವಣ್ಣಪ್ಪ. ಹೌದ್. ನಮ್ಮಪ್ಪರಿಂದ ನಿಮ್ಮ ಮುಂದೆ ಏನಾಗೈತೆಲ್ಲ ಪೂರ ಇದು ಗಟ್ಟಿಯಾಗಿ ಭೂಮಿ ತಯಾರಾಗ್ಯದ ಪುಣ್ಯಾತ್ಮರಿ. ಹೌದ್ರಿ ಸರ್. ಇದು ನಿನ್ನ ತಲೆ ಆಗಿರ್ಲಿ ಮೊದಲು. ಹೌದ್. ಹೌದಲ್ಲ? ಬಡ್ಡಿ ಹಿಡ್ಕೊಂಡು ಬರೋಣ. ಹೌದ್. ಅಕಾರ ಉಕಾರ ಮಕಾರ. ಹೌದ್. ಹೌದಾ? ಹೌದು. ಇವೆಲ್ಲ ಏನಪ್ಪ ಅಂದ ಕೇಳಿದ್ರೆ ಹೋಮ್ ಎಂಬ ಶಬ್ದ ಹುಟ್ಟಬೇಕಾ? ಅಕಾರ ಉಕಾರ ಮಕಾರ ಹೋಗಿ ಹೋಮ್ ಎಂಬ ಶಬ್ದ ಹುಟ್ಟ್ಯಾತಮ್ಮ. ಹೌದು ಹೌದು ಹೌದಿಲ್ಲ? ಹೌದು. ಇದ್ರೊಳಗೆ ಅಖಂಡೇಶ್ವರ ಹುಟ್ಟಿ ಬಂದಾನ. ಹೌದ್. ಹೌದಿಲ್ಲ? ಹೌದ್. ಅದಕ್ಕೆ ಮುಂದೆ ಏನು ಮಾಡಪ್ಪ ಅದಕ್ಕೆ ಶಕ್ತಿ ಹುಟ್ಟಿ ಬರ್ಬೇಕಾದ್ರೆ ಕಾರಣ ನಮ್ಮಿಂದ ಮುಂದೆ ಆದ ಶಕ್ತಿ ಹುಟ್ಟಿ ಬಂದಾಳತ್ತಮ್ಮ. ಹೌದ್ರಿ ಸರ್. ಇದನ್ನೆಲ್ಲ ನೀವು ತಿಳ್ಕೊಬೇಕಾಗ್ಯದ. ಒಮ್ಮೆ ಬಂದು ಅನಲಾದೇವಿ ನಿಂದಿರೋದಲ್ರಿ ಸರ. ಹೌದ್. ಮೊದಲು ಫೌಂಡೇಶನ್ ಹೋಗ್ಬೇಕಾಗ್ಯದ. ಫೌಂಡೇಶನ್ ತಳಪಾಯದಾಗ ನೀ ಫೌಂಡೇಶನ್ ಗಟ್ಟಿ ಹಾಕಿದಿ. ಹೌದ್. ಮುಂದೆ ನಿನ್ನ ಮನೆ ಕಾಲ ಮೇಲೆ ನಿಂದಿರ್ತದ. ಜೇರ್ ಕಡ್ದು ಫೌಂಡೇಶನ್ ಗಟ್ಟಿ ಆಗ್ಲಿಕ್ಕ ನಡಬರ್ಕ ಬೀಳ್ತದ. ಮುತ್ತು ಮಾಸ್ತರು ಇದು ತಿಳ್ಕೊಬೇಕಾಗ್ಯದ. ಒಂದು ಮಾತು ಹೇಳೋದೈತಿ. ಹೌದ್. ಅನುಲಾದೇವಿ ಇಟ್ಟು ನೀವು ಕೆಲಸ ಮಾಡ್ಯಾಳ 3.5 ಮೂರ್ತ ಪಡ್ಕೊಂಡಾಳತಿ. ಯಾರ ಸಲುವಾಗಿ ಪಡ್ಕೊಂಡಾಳಕಿ? ಬೇಕಲ್ರಿ ಸರ್. ಯಾರ ಸಲುವಾಗಿ? ಹಾಂ. ಹೌದ್. ನನ್ನ ಮುತ್ತೈತನ ಭಾಗ್ಯ ಉಳಿಸತಿ ಯಾರ ಸಲುವಾಗಿ ಬಿಡ್ಕೊಳತ್ತಾಳಕಿ? ಬಿಡ್ಬೇಕಾಗಿತ್ತಲ್ಲ. ಹೌದ್. ನಮ್ಮ ಅಪ್ಪನ ಸಲುವಾಗಿ ನಿಮ್ಮವು ಬಡ್ಕೊಳಕತ್ತಾಳ. ಹೌದು ಹೌದು. ಯಾರ ಸಲುವಾಗಿ? ಗಂಡನ ಸಲುವಾಗಿ. ಹೌದ್. ಗಂಡ ಸತ್ತು ನನ್ನ ಮುತ್ತೈದ ಭಾಗ್ಯ ಹೋಗ್ತದೆ. ಸಮಾಜದಾಗ ನಾನು ಕಡಿಮೆ ಆಗ್ತದೆ ನನ್ನ ಪರಿಸ್ಥಿತಿ. ಹೌದ್. ಮುತ್ತೈದ ಭಾಗ್ಯ ಇರಂಗಿಲ್ಲ. ಹೌದ್ ಅಂತೇಳಿ ಯಾರ ಸಲ ಬಿಡ್ಕೋತಾಳ? ತನ್ನ ಮುತ್ತೈದಿ ಗಂಡನ ಸಲ ಬಿಡ್ಕೊಳಕತ್ತಾಳಕಿ. ಹೌದ್ರಿ. ಹೌದು. ಹೌದಿಲ್ಲ? ಹೌದ್ರಿ ಸರ್. ನಿಮ್ಮ ಶ್ರೇಷ್ಠದಪ್ಪ ಅಂತದನ್ನ ನಮ್ಮ ಅಪ್ಪಿಲ್ಲಾರ್ದೆ ನಿಮ್ಮ ಮಗು ಮುತ್ತೈದತಿ ಯಾರು ಅಂದಾರಿ? ಇಲ್ರಿ ಸರ್. ಯಾಕೆ ಹರ್ಕತ್ತೇನಾಗಿತ್ತು? ಹೌದ್. ಅಟ್ ನಮ್ಮ ಅಪ್ಪ ಸೋಲಾಗಿ ಸೂರ್ಯಗಾಣಿ ಇಟ್ಟು ಅವನಿಗೆ ತರಿಬಿ ಇಷ್ಟೆಲ್ಲ ಮಂದಿಗೆ ಒಳ್ಳೆ ಹಾಕೋದು ಏನು ಕೊಳಂಬಿತ್ತು? ನಿಮ್ಮ ಮಗನ ಬೇಡ್ಕೊಂಡೆವ ಬೇಕಲ್ರಿ ಸರ್. ತನ್ನ ಹೆಸರಿಗೋಸ್ಕರವಾಗಿ. ಹೌದ್. ತಾನು ಉಳಿಗೋಸ್ಕರವಾಗಿ. ಹೌದ್. ನಮ್ಮ ಅಪ್ಪನಿಗೋಸ್ಕರವಾಗಿ ಮಾಡಿಲ್ಲಕ್ಕಿ ತನಗೋಸ್ಕರವಾಗಿ ನಮ್ಮಪ್ಪನಿನ್ನ ಕಾಲು ಕೀರ್ತಿಲ್ಲ ನಿಮ್ಮವ್ಗೆ ಕಿಮ್ಮತ್ತು ಬಂದದ. ಹೌದು. ಇದು ತಲೆ ಆಗಿರಲಿ. ಹೌದ್ರಿ. ಯಾರಿಂದ? ನಮ್ಮಪ್ಪನಿಂದ ನಿಮ್ಮವ್ಗೆ ಬಹುಮಾನದ. ಹೌದ್. ನಮ್ಮಪ್ಪನಿಂದ ನಿಮ್ಮವ್ಗೆ ಕಿಮ್ಮತ್ತದ. ಹೌದ್. ನಮ್ಮಪ್ಪನಿಂದ ನಿಮ್ಮವ್ಗ ಸಮಾಜದಾಗ ಗೌರವ ಅದ. ಹೌದು ಹೌದು. ನಮ್ಮಪ್ಪನಿಂದ ನಿಮ್ಮವ್ಗ ಸಮಾಜದಾಗ ಮರ್ಯಾದೆ ಅದ. ಹೌದ್. ಜೇರ್ ಕರ್ತ ನಮ್ಮಪ್ಪ ಇರ್ಲಿಕ್ಕಂದ್ರೆ ನಿಮ್ಮವ್ಗೆ ಮರ್ಯಾದೆ ಇಲ್ಲ. ಇದು ತಲೆ ಆಗಿರಲಿ. ಹೌದ್ರಿ. ಯಾಕೆ ಕೇಳು? ಯಾಕ್ರಿ ಸರ್? ನಿಮ್ಮವ್ಗ ಹೌದ್. 5 ಮುತ್ತಿನ ಚಾರ್ಜ್ ಕೊಟ್ಟವ ನಮ್ಮಪ್ಪ. ಹೌದ್. ಮೂಗಿಗೆ ಮುಗುಬತ್ತ ಕೊಟ್ಟವ ನಮ್ಮಪ್ಪ. ಹೌದ್. ಕೈಗೆ ಬಳಿ ಕೊಟ್ಟವ ನಮ್ಮಪ್ಪ. ಕಾಲಿಗೆ ಕಾಲುಂಗ್ರ ಕೊಟ್ಟವ ನಮ್ಮಪ್ಪ. ಹೊಳದಾಗ ಗುಳದಾಳಿ ಕೊಟ್ಟವ ನಮ್ಮಪ್ಪ. ಹೌದಾ? ಹಣಿಗೆ ಕೂಕಮ್ಮ ಕೊಟ್ಟವ ನಮ್ಮಪ್ಪ. ಹೌದು. 5 ಮುತ್ತಿನ ಚಾರ್ಜ್ ಕೊಟ್ಟನ. ಅವಾಗ ನಿಮ್ಮವ್ ಮುತ್ತೈದು ಅನಿಸ್ಕೊಂಡಾಳ. ಹೌದ್. ಇದ್ರಾಗ ಜೇರ್ ಕರ್ತ. ಹೌದ್. ನಮ್ಮಪ್ಪ ಇವು ಯಾವ ಕೊಡ್ಲಿಕ್ಕಂದ್ರೆ ನಿಮ್ಮವ್ ಏನಾಗ್ತಾಳ? ಹೌದ್. ಏನು ನಡೆಯಲ್ರಿ ಸರ್. ಮಾಡು. ನಿಮ್ಮವ್ ಏನಾಗ್ತಾಳ ಅದನ್ನು ವಿಚಾರ ಮಾಡು. ಅಂದ್ರೆ ನಮ್ಮಪ್ಪ ಇದ್ರ ಈ ಗಾಡಿಗೆ ಲೈಸೆನ್ಸ್ ಇದ್ದ ಗಾಡಿ ಅಂತ ತಿಳ್ಕೊತಾರ. ಹೌದ್. ಈ ಗಾಡಿಗೆ ಜೇರ್ ಕರ್ತ ನಮ್ಮ ಅಪ್ಪ ಇರ್ಲಿಕ್ಕಂದ್ರೆ ಈ ಗಾಡಿಗೆ ಲೈಸೆನ್ಸ್ ಇರಂಗಿಲ್ಲ. ಹೌದಾ? ಹೌದ್ರಿ ಸರ್. ಚಕ್ಕರ್ ಹಿಡಿತಾನ ತರ್ತಿದ್ದು. ಹೌದ್. ಚಕ್ಕರ್ ಹಿಡಿದಾಗ ಲೈಸೆನ್ಸ್ ತೋರಿಸ್ಬೇಕಾಗ್ತದ. ಹೌದ್ರಿ. ಮತ್ತು ಚಕ್ಕರ್ ಹಿಡಿದಾಗ ಲೈಸೆನ್ಸ್ ಇರ್ಲಿಕ್ಕಂದ್ರೆ ನಿನ್ನ ಗಾಡಿ ಏನು ಮಾಡ್ತಾನ? ಸ್ಟೇಷನ್ದಾಗ ಹೋಗಿತಾನ ಒಯ್ದತ್ತ. ಇದು ತಲೆ ಆಗಿರಲಿ. ಅದಕ್ಕೆ ನಮ್ಮಪ್ಪ ಅಂತಕ್ಕಂಥ ಹೆಂಗಪ್ಪ ಅಂದ ಕೇಳಿದ್ರೆ ಮೊಬೈಲ್ ಇರ್ತತ್ತಮ್ಮ ನೋಡು. ಹೌದು. ಮೊಬೈಲ್. ಹಾಂ ರೀ. ಹೌದಾ? ಹೌದ್ರಿ. ಮೊಬೈಲ್ ಅಪ್ಪ ಹೆಂಗಂತ ಕೇಳಿದ್ರೆ ಒಡಕ್ಕೆ ಡಬ್ಬಿ ನಿಮ್ಮವ್ ಇದ್ದಂಗ. ಹೌದು. ಮ್ಯಾಗಿನ ಕವರ್ ಏನದು ಒಳಗೆ ಡಬ್ಬಿ. ಹೌದು ಹೌದು. ನಿಮ್ಮವ್ ಇದ್ದಂಗ. ಹೌದ್ರಿ. ಸಿಮ್ ಕಾರ್ಡ್ ನಮ್ಮಪ್ಪ ಇದ್ದಂಗ. ಹೌದು. ಹೌದಾ? ಅಂದ್ರೆ ಸಿಮ್ ಕಾರ್ಡ್ ಇದ್ರೆ ಅಣಕ್ಕದ ಹೋಗೋದು ಮತ್ತು ಬರೋದು ಔಟ್ಗೋ ಹಿಂಗ ಮತ್ತು ಇನ್ಕಮ್ ಹಿಂಗ. ಹೌದ್ರಿ ಸರ್. ಇದು ನಮ್ಮಪ್ಪ ಇದ್ದಂಗ. ಹೌದು. ಹೌದಾ? ನಿಮ್ಮ ಒಳಗೆ ಸಟ್ ಇದ್ದಂಗ. ಸಿಮ್ ಕಾರ್ಡ್ ತಕ್ಕೋ ಈ ಸಟ್ಟಿಗೆ ಬೆಲೆ ಇಲ್ಲ. ಇದಕ್ಕೆ ಕಿಮ್ಮತ್ತಿಲ್ಲ ತಮ್ಮ. ಒಕ್ಕಾಡ್ತಾರ್ರಿ ಮೂಲಿಗೆ ಮೂಲಿಗೆ ಹೋಗಿದಾಕದ. ಹೌದ್ರಿ. ಅದು 50,000 ಲೆಕ್ಕ, ಲಕ್ಷ ರೂಪಾಯಿ ಇರ್ಲಾಕ ಒಳಗೆ ಸಿಮ್ ಕಾರ್ಡ್ ಹಂಗ ಜಗತ್ತು ಜೀವನದಾಗ ಹೆಣ್ಣಿನ ಜನ್ಮದೊಳಗೆ ಗಂಡ ಇದ್ರೆ ಮಾತ್ರ ಭಾಳ ಶ್ರೇಷ್ಠ ಅದ. ಹೌದು. ಗಂಡ ಇರ್ಲಿಕ್ಕಪ್ಪ ಅಂತಂದ್ರೆ ಹೆಣ್ಣಿನ ಗೋಳ
ಬಹಳ ಕುಚ್ ಬಿ ನೈ. ಕಷ್ಟದ ಬಹಳ ದುಃಖದ ಹೌದ್ ಅದು ವಿಚಾರ ಮಾಡಬಹುದೈತಿ ಪುಣ್ಯಾತ್ಮರೇ. ಹೌದ್ರಿ. ಹೌದಾ? ಹೌದು. ಒಂದು ಮಾತು ಹೇಳೋದೈತಿ, ಏನ್ರಿ ಸರ್? ನಿಮಗೆ ಒಂದೇ ಒಂದು ಮಾತು ಹೇಳೋದೈತಿ. ಹೌದ್ ದ್ರೌಪದಿ ಸೀರೆ ಸೆಳೆಯುವಂಥ ಸಂದರ್ಭದೊಳಗ, ಹೌದ್ ಹೌದಾ? ಹೌದ್ ನೀವು ಹೆಣ್ಣು ಬಹಳ ಶ್ರೇಷ್ಠ ಅಂತ ಹೇಳಕತ್ತೀರಿ. ಹೌದ್ರಿ. ದ್ರೌಪದಿ ಸೀರೆ ಸೆಳೆಯುವಂಥ ಸಂದರ್ಭದೊಳಗ ಹೌದ್ ನಿಮ್ಮ ದ್ರೌಪದಿಗೆ ಬಂದು ಯಾರು ಕಾಪಾಡ್ಯಾರ? ಏನು ದುರ್ಗವ್ ಬಂದಾಳೋ, ಏನು ಮರಗವ್ ಬಂದಾಳೋ, ಗೊಟ್ಟಿಗೆವ್ ಬಂದಾಳೋ, ಏನು ಶೆಟ್ಟಿಗೆವ್ ಬಂದಾಳೋ, ನಾವು ಬಂದಾಳೋ, ಭಾಗ್ಯವಂತಿ ಬಂದ, ಯಾರು ಬಂದಾರ? ಬೇಕಲ್ರಿ ಸರ್? ಯಾರು ಕಾಪಾಡಿದ್ರು ನಿಮ್ಮವ್ಗ? ಹೌದ್ ಹೌದಾ? ಹೌದ್. ನಮ್ಮಪ್ಪ ಮತ್ತು ಕೃಷ್ಣ ಪರಮಾತ್ಮ ನಿಮ್ಮವನ ಮಾನ ಕಾಪಾಡ್ಯಾನ. ಹೌದ್ ಹೌದ್ ಯಾರು ಕಾಪಾಡಿದ್ರು? ನಮ್ಮಪ್ಪ ಶ್ರೀಕೃಷ್ಣ ಪರಮಾತ್ಮ ಹೌದ್ ನಿಮ್ಮವನ ಮಾನ ಕಾಪಾಡ್ಯಾನ. ಅಲ್ಲಿ ದುರ್ಗವ, ಮರಗವ, ಶೆಟ್ಟಿಗೆವ, ಗೊಟ್ಟಿಗೆವ, ಕಲ್ಲವ್ವ ಇವ್ರು ಯಾರು ಬಂದು ಕಾಪಾಡಕ್ಕೆ ಸಾಧ್ಯನೇ ಇಲ್ಲ. ಹೌದ್ ಹೌದಾ? ಯಾರ ಮಗ ತಮ್ಮ ಅಂತ ಕೇಳಿದ್ರ ಹಿಂಗ್ರಿ ನಾನು ಮಾಸಿದ್ ಗೌಡ್ರ ಮಗ ಅದನ್ರಿ, ಹೌದ್ ಕೆಂಚಗೌಡ್ರ ಮಗ ಅದನ್ರಿ, ಅಂಬುಗೌಡ್ರ ಮಗ ಅದನ್ನ ಅಂತ ಹೇಳ್ತಾರ. ಹೌದ್ರಿ. ಹೌದಿಲ್ಲ? ಹೌದ್ ಎಲ್ರಿ ನಾ ಕಲ್ಲವನ ಮಗ, ಮಲ್ಲವನ ಮಗ, ಸಂಗವನ್ ಮಗ, ಸಂಗವನ ಮಗ, ಭೀಮವನ ಮಗ, ಶೆಟ್ಟಿಗವನ ಮಗ ಏನ್ರಿ ಹೇಳಂಗದಾರನು? ನಡೆಯಲ್ರಿ ಸರ್? ಇಲ್ಲ. ಜಗತ್ತಿನಾಗ ಹೆಸರು ಹೇಳ್ಬೇಕು ಯಾರಿಂದ? ಅಪ್ಪನ ಹೆಸರು ಹೇಳ್ತಾರ ಹೊರತಾಗಿ ಅವನ ಹೆಸರು ಹೇಳಕ್ಕೆ ಸಾಧ್ಯವಿಲ್ಲ. ಹೌದ್ರಿ ಸರ್? ಸಾಲಿ ಒಳಗೆ ಹೆಸರು ಹಚ್ಚಬೇಕಾದ್ರೂ ಸಹಿತಾನು ಅಪ್ಪನ ಹೆಸರು ಇರ್ತದ, ಅವನ ಹೆಸರು ಕರಿಮಿರಲ್ಲ. ಹೌದು ಇಲ್ರಿ ಸರ್? ಹೌದಿಲ್ಲ? ಇದು ತಲೆಯಾಗಿರ್ಬೇಕಾಗ್ಯದ. ಹೌದ್. ಅದಕ್ಕೆ ವಿಚಾರ ಮಾಡ್ರಿ ಪುಣ್ಯಾತ್ಮರೇ. ಶಿವ ಅಂತಕ್ಕಂಥ ಭಾಳ ಶ್ರೇಷ್ಠದನ, ಶಕ್ತಿ ಅಂತಕ್ಕಂಥದ್ದು ಭಾಳ ಕನಿಷ್ಠದ ಅಂತಕ್ಕಂಥ ಮಾತು ಹೇಳುತ್ತಾ ಬಾಳೇನು ಮಾತಾಡಲಾದ ಒಂದು ಯಥಾ ಪ್ರಕಾರ ಸುಂದರ ಚಾಲ್ ಹಾಡಿ ಸರಜೋಡಿ ಕಲಾವಂತರಿ ಪಾಳೆ ಹೋಗ್ತದೆ ಸಭಾ ಶಾಂತರಬೇಕಂತ ವಿನಂತಿ. ಹೌದ್ರಿ ಸರ್?